ಕರ್ನಾಟಕ. ನಾಳೆ ಶಿವರಾತ್ರಿ ಹಬ್ಬ ಇದೆ, ಮನೆಯೆಲ್ಲ ಕ್ಲೀನ್ ಮಾಡಿ ಆಗಿದೆ. ಆದ್ರೆ ನಾಳೆ ಒಂದು ತೂಟಕ್ಕೆ ಏನು ತಿನ್ನಂಗಿಲ್ಲ ಅನ್ಬಿಟ್ಟು ನಮ್ಮ ಅತ್ತೆ ನಮ್ಗೆ ಐಸ್ ಕ್ಯಾಂಡಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ಹೆಂಗ್ ಪ್ರಿಪೇರ್ ಮಾಡ್ತಾರೆ ನೋಡೋಣ ಬನ್ನಿ. ಏನ್ ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ. ಏನೋ ನೀರು ಹಾಕಿದ್ರು ನೋಡಿ. ನನ್ನ ಮಗನ್ಗಂತ ಡಿಸೈನ್ ಆಗಿರೋದು ಏನೇನೋ ತಂದ್ಬಿಟ್ಟಿದ್ದಾರೆ. ಮತ್ತೆ ಇದು ಯಾವ್ದು ಇಷ್ಟ ನಿನ್ಗದ್ರಲ್ಲಿ? ಏನ್ ಮಾಡ್ತಾ ಇದ್ದೀರಾ ಇವಾಗ? ಐಸ್ ಕ್ಯಾಂಡಿ ಮತ್ತೆ ಕುಲ್ಫಿ. ಓ, ಎರಡು ಮಾಡ್ತಾ ಇರೋದಾ? ಓಕೆ ಫೈನ್. ವಾಟರ್ ಮೆಲನ್ ಎರಡಕ್ಕೂ ಒಂದೇ ಇಂಗ್ರೀಡಿಯೆಂಟ್ಸ್. ಅಲ್ಲಿ ಇದಾಗ್ತಿದ್ದಾರೆ ನೋಡಿ. ಬೇಕಾದ್ರೆ ಪೌಡರ್. ಏನ್ ಪೌಡರ್ ಅದು? ರಸ್ನ ಪೌಡರ್ ಹಾಕ್ತಿದ್ದಾರೆ. ಸುಮ್ಮನೆ ಇರ್ಲಿಕ್ಕೆ ಕುಲ್ಫಿ ಮಾಡಕ್ಕೆ ಹಾಲು ಕಾಯಿಸ್ತಾ ಇದ್ದಾರೆ. ಐಸ್ ಕ್ಯಾಂಡಿಗೆ ರಸ್ನ ಏನೋ ಮಿಕ್ಸ್ ಮಾಡಿದ್ರು. ರಸ್ನ ಜೊತೆ ಶುಗರ್ ಹಾಕಿದ್ರಮ್ಮ? ಶುಗರ್. ಮತ್ತೆ ಶುಗರ್ ಹಾಕಲ್ಲ. ಟೇಸ್ಟ್ ನೋಡು ಹೆಂಗಿದೆ. ಹಿಂಗ ಹೆಂಗಿದೆ? ಓಕೆ ಫೈನ್. ಅದೇ ಕೊಡ್ಕೊಂಡು ಖಾಲಿ ಮಾಡಲಿ. ಸಕ್ಕರೆ ಹಾಕಲ್ಲ ಕೊಂಚೂರು. ಓಕೆ ಓಕೆ ಇನಫ್ ಸಾಕು. ಇನ್ನು ಐಸ್ ಕ್ಯಾಂಡಿ ಮಾಡೋಣ. ವೇಟ್ ಯು ಕಮ್. ಇದ್ರೊಳಗಡೆ ಇದನ್ನ ಹಾಕ್ತಾರೆ. 8 ಗಂಟೆಗೆ ಬಾನ್ಸು ಐತೆ. ಇವಾಗ ಇದನ್ನ ಈ ಪೌಡರ್ನ 1 ಸೆಕೆಂಡ್ ಕಂದ. ಓಕೆ ಹಾಕ್ತಾ ಇದ್ದಾರೆ. ಹಾಕಿದ್ರು. ಓ ಇಷ್ಟೇನಾ ಐಸ್ ಕ್ಯಾಂಡಿ ಮಾಡೋದು? ಫುಲ್ ಸಿಂಪಲ್. ಶುಗರ್ ಹಾಕಿದಾರಲ್ಲ, ಅದು ದೊಡ್ಡ ಐಸ್ ಕ್ಯಾಂಡಿ ಆಗುತ್ತೆ. ಕ್ಯಾಪ್ ಹಾಕ್ತಿದೀವಿ, ನೀವು ಎಲ್ಲರೂ ನೋಡ್ಬೋದು. ಫ್ಯೂಚರ್ ಯೂಟ್ಯೂಬರ್ ಇವರು. ಇಲ್ಲಿ ಫೇಸ್ ತೋರಿಸಿ. ಫೈನ್. ಅಲ್ಲ ಐಸ್ ಕ್ಯಾಂಡಿ ತರನೇ ಆಗುತ್ತೆ. ಸುಮ್ನೆ ಐಸ್ ಕ್ಯಾಂಡಿ ಯಾವುದು? ರಿಯಲ್ ಆಗಿ. ಸರಿ ಇಟ್ಬಿಡು. ಎಷ್ಟು ಅವರ್ ಫ್ರೀಜರ್ ಅಲ್ಲಿ ಇರಬೇಕು? ಒಂದು 8 hours 9 hours. ಬೆಳಗ್ಗೆನೇ ನಮಗೆ ಮೇಲೆ. ಓ ಮೆಲ್ಲ ಅಮ್ಮ ಇಡಿಸ್ತಾ ಇಲ್ಲ ಅವನೇ. ಓಕೆ ನೆಕ್ಸ್ಟ್ ಕುಲ್ಫಿ ಮೇಕಿಂಗಾ? ಓಕೆ. ಇವಾಗ ನೋಡ್ಬೋದು. ಇವಾಗ ಕುಲ್ಫಿ ಸರ್ಕಲ್ ಅಲ್ಲಿ ಬರುತ್ತೆ. ನಾವು ಹಂಗ್ ಮಾಡ್ದಂಗೆ ಸಿಲಿಂಡ್ರಿಕಲ್, ನಾಟ್ ಸರ್ಕಲ್. ಕುಲ್ಫಿ ಸರ್ಕಲ್, ಸಿಲಿಂಡ್ರಿಕಲ್. ಇವಾಗ ನೋಡ್ಬೋದು ಇದು ಎಷ್ಟೊಂದು ಕಲರ್ ಆಗಿದೆ. ಐಸ್ ಕ್ರೀಮ್ ಪ್ರಿಪೇರ್ ಮಾಡಿ ಆದ್ಮೇಲೆ ಟೇಸ್ಟ್ ನೋಡ್ತಾವ್ರಿ ಇವರು ಮಹಾನ್ ಭಾವರು. ಹೆಂಗೈತಾ? 1/2 ಲೀಟರ್ ಹಾಲು ಹಾಕ್ತಾ ಇರೋದು. ಇದು ಪ್ಯಾಕೆಟ್ ಬಂದು ಕೊಡಮ ಇಲ್ಲಿ ಗಿರ್ ಹಸುದು. ನನ್ನ ಮಗಂಗೆ ಅಂತ ತರಿಸ್ತಾರೆ. ಇದು ಎಲ್ಲೋ ಒಂದು ಗೋಶಾಲೆಯಲ್ಲಿ 250 ಹಸುಗಳನ್ನ ಸಾಕಿದಾರಂತೆ, ಅಲ್ಲಿಂದ ತರಿಸ್ತಾರೆ. 50 ರೂಪೀಸ್ ಆಗುತ್ತೆ 1/2 ಲೀಟರ್ ಇದು. ಹಾಂ, ಒಳ್ಳೆ ಗಟ್ಟಿ ಹಾಲಂತೆ. ನಿಂದೇನಪ್ಪ? ಇದು ಯಾವುದೇ ಕಾರಣಕ್ಕೂ ಒಳಗಾಗ್ದಾಗ ಯಾವುದೇ ಕಾರಣಕ್ಕೂ ಇಲ್ಲೆಲ್ಲ ಚೆಲ್ಲಲ್ಲ. ಯಾಕಂದ್ರೆ ಪಕ್ಕ ಫ್ಯೂಚರ್ ಯೂಟ್ಯೂಬರ್. ಹೆವಿ ರೋಸ್ ತಡ್ಕಣಕ್ ಆಗ್ತಾ ಏ ಹೋಗೋ ಆಚೆ. ರೋಸ್ ನಮ್ಗೆ ಏನಮ್ಮ ಅದು? ಇದು ಬಾದಾಮ್ ಮಿಕ್ಸ್. ಬಾದಾಮ್ ಮಿಕ್ಸ್, ಬಾದಾಮ್ ಡ್ರಿಂಕ್ ಮಿಕ್ಸ್. ಕುಲ್ಫಿ ಮಾಡಕ್ಕಲ್ವಾ? ಸರಿ ಹಾಕಿ. ಎಷ್ಟು ಹಾಕೋತಾ ಇದ್ದೀರಾ? ಇದು ಒಂದು 3 ಸ್ಪೂನ್. 3 ಸ್ಪೂನ್. ಇದೇನಿದು? ಇದು ಕಸ್ಟರ್ಡ್ ಅಂತ. ಕಸ್ಟರ್ಡ್ ಪೌಡ್ರು, ವೆನಿಲಾ ಫ್ಲೇವರು. ಮನೆ ಫ್ರೂಟ್ ಇದು ಹಾಕ್ಬಿಟ್ಟಿದ್ರಲ್ಲ ಇದೇನಾ? ಅಲ್ಲ, ಅದು ಸ್ಟ್ರಾಬೆರಿ. ಎಲ್ಲರಿಗೂ ಅದು ಎಡಿಟ್ ಮಾಡ್ಬೋದು ಬಿಡಂಟಿ. ಇದೊಂದು 3 ಸ್ಪೂನಾ ಕಸ್ಟರ್ಡ್? ಕಸ್ಟರ್ಡ್. ಓಕೆ. ನೆಕ್ಸ್ಟ್ ಸ್ವಲ್ಪ ಹಸಿ ಹಾಲು ಹಾಕಿ ಕಲಸೋದು. ಹಸಿ ಹಾಲ ಕಾಯಿಸಿರೋದಲ್ವಾ?
ಬೇಕು ಅಂದರೆ ಇದರಲ್ಲೇ ಸ್ವಲ್ಪ ತೊಗೊಬೋದು. ತೋ ಬೆಚ್ಚು. ಓಕೆ, ಅದಕ್ಕೆ ಮಿಕ್ಸ್ ಮಾಡೋಕ್ಕೆ. ಓಕೆ, ಅದೆಷ್ಟು ಸ್ಪೂನ್? ಡ್ರೈ ಫ್ರೂಟ್ಸ್ ಬೇಕಾದ್ರೆ ಇನ್ನು ಸ್ವಲ್ಪ ಹಾಕೋಬೋದು ಇದಕ್ಕೆ. ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಜಾಸ್ತಿ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತದೆ. ಹೆಲ್ತಿ ಆಗಿರುತ್ತೆ. ಆದರೆ ಇದರಲ್ಲಿ Cut ಮಾಡ್ಕೊಳ್ಳಾ? ಬಾದಾಮಲ್ಲಿ ಓಕೆ, ಬಾದಾಮ್ ಪೌಡ್ರ್ ಎಲ್ಲ ಐತೆ. ಬಾದಾಮ್ ಪೌಡ್ರಲ್ಲಿ ಸ್ವಲ್ಪ ಇದೆ. ನೋಡೋಣ, ನಮ್ಮ ಅಮ್ಮಗ ತಿನ್ನಲ್ಲ, ನೋಡೋಣ. ಅದೇ ಸುಮ್ಮನೆ ರಾಜೆ ಡ್ರೈ ಫ್ರೂಟ್ಸ್ ಅಂದ್ರೆ ಬರೀ ಇಷ್ಟ ಅಂತ ನನಗೆ. ಹೇಳ್ತಾರೆ ಇಲ್ಲಿ. ಡ್ರೈ ಫ್ರೂಟ್ಸ್ ನೀನ್ ತಿನ್ನೋದೇ ಇಲ್ಲ ಕಣೋ, ತಿನ್ಬೇಕು. ಅದಕ್ಕೋಸ್ಕರ ನಾನು ಇದರಲ್ಲಿ ಇನ್ನೂ ಸ್ವಲ್ಪ ಆಡ್ ಮಾಡೋಣ ಅಂತಿದ್ದೀನಿ. ಬೇಕಾಗಿದೆ. ಏನೋ ಮಾಡಮ್ಮ, ಮಾಡಮ್ಮ. ಮಾಡ್ತಾನೆ. ಇವಾಗ ಎದುರುಗಡೆ ಮಾಡಿದ್ರೆ ತಿನ್ನಲ್ಲ, ಅವ್ರು ಇಲ್ದಂಗ್ ಮಾಡ್ಕೊಡಲ್ಲ ಪೈಸಾ. ಅದಕ್ಕೋಸ್ಕರ ಓಕೆ, ಹಾಕ್ತಿದ್ದೀನಿ ಸಕ್ಕರೆ. ಹಾಲು ಸ್ವಲ್ಪ ಸ್ವೀಟ್ ಬರಲಿ ಅಂತನಾ? ಸ್ವೀಟ್. ಯು ಕೀಪ್ ಕ್ವೈಟ್. ಐ ವಿಲ್ ಆಲ್ಸೋ ಕೀಪ್ ಕ್ವೈಟ್. ಕೊಡಿ. ಎತ್ತರದಲ್ಲಿ ಏನೇ ಇದ್ರು ನಮ್ಮ ಮನೇಲಿ ಇವರೇ ತಕ್ಕೊಡೋದು, ಲಿಕೇಶ ಅಂತ. ಏ ಫೇಸ್ ತೋರ್ಸು ಕರೆಕ್ಟಾಗಿ. ಹಿಂಗ್ ಕಟ್ಟ ಕೊಟ್ರೆ ಯಾಕೆ ಬದುಕ್ತಾರೆ ಸರ್? ಏನದು? ಕುಂಕುಮ ಕೇಸರಿ. ಕೇಸರಿ. ಸ್ವಲ್ಪ ಕುಂಕುಮ ಕೇಸರಿ ಬಳಸ್ಕೊತಾವ್ರೆ. ಎಳ್ಳು ಎಳ್ಳೆನಾ? ಅಷ್ಟೇನಾ ಮ್ಯಾಕ್ಸಿಮಮ್? ತಿಂತೀನಿ, ಎಷ್ಟು ಚೆನ್ನಾಗಿತ್ತು ತಿಂತೀನಿ. ಕೈ ಬಂದ್ರೆ ಕಲಿಸ್ಕೋಬೇಕು. ಒಂದೇ ಸಲ ಇದಕ್ಕೆ ಪೌಡರ್ ಹಾಕಿದ್ರೆ ಗಟ್ಟಿ ಆಗ್ತೈತೆ ಅಂತ. ಅಲ್ಲ, ಗಟ್ಟಿ ಗಟ್ಟಿ ಇದಾಗತ್ತೆ ಅಂತ. ಉಂಡುಂಡೆ ಆಗುತ್ತೆ. ಗಂಟಾಗುತ್ತೆ ಅಂತ. ಓಕೆ ಓಕೆ ಓಕೆ. ಓ, ಇದೇನಿದು ಹಿಂಗ್ ತಿಕ್ಕಾಗೋಯ್ತು? ಸ್ವಲ್ಪ ನೀರು ಹಾಕಿ. ಹಾಟ್ ವಾಟ್ರು ಇದು. ಟೇಸ್ಟ್ ನೋಡೋದು. ಉಫ್ ಮಾಡು. ಬಿಸಿ ಬಿಸಿ ಮಾಡು. ಚೆನ್ನಾಗಿತ್ತು. ಹೆಂಗಿದೆ? ಫ್ಯಾಂಟಾಸ್ಟಿಕ್. ಆ? ಫ್ಯಾಂಟಾಸ್ಟಿಕ್. ಸ್ಪೆಲ್ಲಿಂಗು? ಸ್ಪೆಲ್ಲಿಂಗು? ನೋಡಿಗ ಏಯ್. ಹೇಳು. ಫ್ಯಾಂಟಾಸ್ಟಿಕ್. TAS ಹ್ಮ್, TAC. ವೆರಿ ಗುಡ್. ಅದೆಲ್ಲ ಯಾಕೆ ಬೇಕು ಇದು ಆರ್ಬೇಕಾ? ಮೋಲ್ಡೆಡ್ ಮಾಡು ಅಷ್ಟೇ. ಫ್ರೀಸರ್ ಅಲ್ಲಿ. ಇದು ಆರ್ಬೇಕು ಮತ್ತೆ. ಹಿಂಗೆ ಹೋಯ್ತು. 8:15 8ಗೆ ಕ್ಲಾಸ್ ಇರೋದು. ಆಯ್ತು, ಏಟ್ಗೆ ಹೋಗ್ತೀನಿ ಕರೆಕ್ಟಾಗಿ. ಆಯ್ತು, 8 ಆಯ್ತು. ನೀನ್ ಬಾನ್ಸು ಮುಗಿಸ್ಕೊಂಡ್ ಬಾ, ಅಷ್ಟ್ರಲ್ಲಿ ಅದು ಫ್ರೀಸರ್ಗೆ ಇಡುವಂತೆ. ನೀನೇ ಹಿಡಿ. ಓಕೆನಾ? ನೀನೇ ಇಡುವಂತೆ. ಓಕೆ ಓಕೆ, ಸೇ ಬಾಯ್ ಕಂದ. ಬಾಯ್ ಮಾಡ್ಬಿಡು ಬೇಗ ಬೇಗ. ಬಾಯ್ ಹೇಳ್ಬಿಡು ಬೇಗ. ಇಲ್ಲ ಎಲ್ಲ ಆಗ್ತಾರೆ. ಆಮೇಲೆ ಹೇಳ್ತೀನಿ. ನಂದು ಬಾನ್ಸೋ ಇದೆ ಅಂತ ನನಗೆ ಬಾನ್ಸೋ ಕ್ಲಾಸ್ ಇದೆ, ಮುಗಿಸ್ಕೊಂಡು ರಫಾರ್ ಅಂತ ಬಂದ್ಬಿಡ್ತೀನಿ. ಬಾಯ್ ಬಾಯ್. ಗೋ. ಓಕೆ, ಇವಾಗ ತಣ್ಣಗಾಗಿದೆ. ಇದನ್ನ ಇದ್ರೊಳಗೆ ಹಾಕ್ತಾ ಇದ್ದಾರೆ. ನನ್ನ ಮಗ ಇಲ್ಲ, ನನ್ನ ಮಗ ಇದ್ದರೆ ನಾನು ಹಾಕ್ತೀನಿ ಅಂತಿದ್ದ. ಅವನಿಗೆ ಬಾನ್ಸು ಆನ್ಲೈನ್ ಕ್ಲಾಸ್ ಇದೆ, ಅಟೆಂಡ್ ಮಾಡೋಕ್ಕೆ ಹೋದ. ಇವಾಗ ಬಂದರೆ ಅವನಿಗೆ ಸಮಾಧಾನ ಮಾಡಬೇಕು. ಒಂದು ಕುಲ್ಫಿ ಕೊಟ್ರೆ ಸರ್ ಹೋಗ್ತಾನೆ ಅಷ್ಟೇ. ಅವನಿಗೆ ತಿನ್ನೋದಕ್ಕಿಂತ ಈ ಪ್ರಿಪ್ರೇಷನ್ನ ಅವನು ಎಂಜಾಯ್ ಮಾಡ್ತಾನೆ. ಓಕೆ, ತುಂಬ್ಸಾಯ್ತು. ನೋಡೋಕ್ಕೆ ಯಮ್ಮಿ ಯಮ್ಮಿಯಾಗಿ ಕಾಣ್ತಾ ಇದೆ. ಇನ್ನು ಇದು ಬಾಕ್ಸ್ ಮಾತ್ರ ಸಖತ್ತಾಗಿ ಕಾಣ್ತಾ ಇದೆ. ನೋಡಬೇಕು ಹೆಂಗೆ ಬರುತ್ತೆ ಅಂತ. ಯಾವುದು ಇವಾಗ ಕಂಪ್ಲೀಟಾಗಿ ಕುಲ್ಫಿ ರೆಡಿ ಆಗಿದೆ. ಇದನ್ನು ಫ್ರೀಸರಲ್ಲಿ ಇಡುವ. ಫ್ರೀಸರಲ್ಲಿಟ್ಟು ಬೆಳಗ್ಗೆ ತಿನ್ನುವ. ಓಪನ್ ಮಾಡ. ನಿನ್ನ ಹತ್ರ ಐಸ್ ಕ್ರೀಮ್ ಕಡ್ಡಿ ಇತ್ತಲ್ಲ? ಕೊಡ್ತೇನೆ. ಓಕೆ, ಬಾಯ್. ನೋಡಿದ್ರಿ ಅಲ್ವಾ ಐಸ್ ಕ್ರೀಮ್ ಪ್ರಿಪ್ರೇಷನ್ ಹೆಂಗಿತ್ತು ಅಂತ. ಮತ್ತೆ ಮಿಕ್ಕಿರೋದೆಲ್ಲಾನು ಒಂದು ಚಿಕ್ಕ ಲೋಟಕ್ಕೆ ಹಾಕ್ತಾ ಇದ್ದಾರೆ. ಇದ್ರ ಟೇಸ್ಟ್ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ನಾಳೆ ಹಬ್ಬ, ನಾಳೆ ಊಟ ಮಾಡಂಗಿಲ್ಲ, ಹಂಗಾಗಿ ಇದನ್ನೆಲ್ಲ ತಿನ್ಬೋದು. ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋಲ್ಲಿ ಹೇಳ್ತೀನಿ. ನನ್ನ ಮಗ ಕೂಡ ಹೇಳ್ತಾನೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಕೀಪ್ ವಾಚಿಂಗ್. ಬಾಯ್, ಟೇಕ್ ಕೇರ್.